ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಒಂದರ ಹಿಂದೊಂದರಂತೆ ಒಂದಿಷ್ಟು ವಿಚಾರಗಳು ಮುನ್ನೆಲೆಗೆ ಬಂದು ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ರದ್ದುಗೊಳಿಸೋದು ಮತ್ತು ಎಪಿಎಲ್ಗೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಆಹಾರ ಇಲಾಖೆ ಚುರುಕುಗೊಳಿಸಿದೆ. ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವಾಗಿಟ್ಕೊಂಡು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅರ್ಹರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇಲ್ಲ ಅಂತ ಸ್ಪಷ್ಟನೆಯನ್ನು ಸಹ ನೀಡಿದೆ. ಕರ್ನಾಟಕದಲ್ಲಿ ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋಕೆ ರಾಜ್ಯ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿರೋದು. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಹಲವಾರು ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಮಾಡಿ ರದ್ದು ಮಾಡಲಾಗ್ತಾ ಇದೆ. ಆಹಾರ ಇಲಾಖೆ ನೀಡಿದ ಅಂಕಿಅಂಶದ ಪ್ರಕಾರ ರಾಜ್ಯದಲ್ಲಿ ಅಂತ್ಯೋದಯ ಬಿಪಿಎಲ್ ಕಾರ್ಡ್ಗಳು ಒಟ್ಟು ಸೇರಿ 1,25,74,521 ಕಾರ್ಡ್ಗಳಿದೆ. ಸುಮಾರು 4,35,33,099 ಪಡಿತರ ಕುಟುಂಬ ಸದಸ್ಯರಿದ್ದಾರೆ. ಸೊ ಇದರಲ್ಲಿ ಕಡುಬಡವರಿಗೆ ನೀಡುವಂತಹ ಅಂತ್ಯೋದಯ ಅನ್ನ ಯೋಜನೆಯ ಪಡಿತರ ಕಾರ್ಡ್ 10,68,662 ಇದೆ. ಸೊ ಇದು ಸುಮಾರು 25,47,946 ಎಪಿಎಲ್ ಕಾರ್ಡ್ಗಳಿದೆ. ಸೊ ನಗರ ಪ್ರದೇಶದಲ್ಲಿ 50% ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 75% ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡುವಂತಹ ಅವಕಾಶ ಕೂಡ ಇದೆ. ರಾಜ್ಯದಲ್ಲಿ 2011ರ ಜನಗಣತಿ ಪ್ರಕಾರ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 65.96% ಪಡಿತರ ಚೀಟಿ ವಿತರಣೆಯನ್ನು ಮಾಡಲಾಗಿದೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಪಡಿತರ ಚೀಟಿ ಇರೋದು ಕರ್ನಾಟಕದಲ್ಲೇ. ಸೊ ಕೇರಳದಲ್ಲಿ 45.59%, ತಮಿಳುನಾಡಲ್ಲಿ 48.81%, ತೆಲಂಗಾಣದಲ್ಲಿ 53.93%, ಆಂಧ್ರ ಪ್ರದೇಶದಲ್ಲಿ 60.73% ಹಾಗೂ ಮಹಾರಾಷ್ಟ್ರದಲ್ಲಿ 58.47% ಬಿಪಿಎಲ್ ಪಡಿತರ ಚೀಟಿ ಇದೆ ಅಂತ ಆಹಾರ ಇಲಾಖೆಯ ಅಂಕಿಅಂಶಗಳು ತಿಳಿಸುತ್ತೆ. ಹಾಗಾದ್ರೆ ಯಾವೆಲ್ಲ ಅಂಶಗಳಿದ್ರೆ ನಿಮ್ಮ ಬಿಪಿಎಲ್ ಕಾರ್ಡ್ ಅನರ್ಹ ಅಂತ ಕನ್ಸಿಡರ್ ಆಗತ್ತೆ? 2017ಕ್ಕೆ ಹೊರಡಿಸಿದಂತಹ ಪರಿಷ್ಕೃತ ಮಾನದಂಡದ ಪ್ರಕಾರ ಸರ್ಕಾರದ ಅಥವಾ ಸರ್ಕಾರದಿಂದ ಅನುದಾನವನ್ನು ಪಡಿತಾ ಇರುವಂತಹ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು, ಆದಾಯ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಪಾವತಿಸುವಂತಹ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಪಡೆಯೋಕೆ ಅರ್ಹ ಆಗೋದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿರುವಂತಹ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನ ಸ್ವಂತವಾಗಿ ಹೊಂದಿರುವಂತಹ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಪಡೆಯೋಕೆ ಅರ್ಹ ಅಲ್ಲ. ಇನ್ನು ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವಂತಹ ಒಂದು ವಾಹನ ಅಂದ್ರೆ ಟ್ರ್ಯಾಕ್ಟರ್, ಮ್ಯಾಕ್ಸಿ ಕ್ಯಾಬ್, ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದಂಥ ಕುಟುಂಬವನ್ನು ಹೊರತುಪಡಿಸಿ 4 ಚಕ್ರದ ವಾಹನಗಳನ್ನು ಹೊಂದಿರುವಂತಹ ಎಲ್ಲಾ ಕುಟುಂಬಗಳು ಬಿಪಿಎಲ್ ಕಾರ್ಡ್ಗೆ ಬರೋದಿಲ್ಲ. ಪ್ರತಿ ತಿಂಗಳು 150 ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ತನ್ನು ಬಳಕೆ ಮಾಡುವಂತಹ ಕುಟುಂಬಗಳು, ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿಗಿಂತ ಹೆಚ್ಚಿರುವಂತಹ ಕುಟುಂಬಗಳು ಸಹ ಪಡಿತರ ಚೀಟಿಯನ್ನು ಪಡೆಯೋಕೆ ಅರ್ಹ ಅಲ್ಲ ಅಂತ 2017ರ ಮಾನದಂಡದಲ್ಲಿ ತಿಳಿಸಲಾಗಿದೆ. ಸೊ ರಾಜ್ಯದಲ್ಲಿ ಸುಮಾರು 13,87,639 ಅನರ್ಹ ಬಿಪಿಎಲ್ ಕಾರ್ಡ್ಗಳು ಪತ್ತೆಯಾಗಿದೆ. ಈ ಪೈಕಿ 6 ತಿಂಗಳಿಂದ ಪಡಿತರವನ್ನ ಪಡೆಯದೇ ಇರೋದ್ರಿಂದ 2,75,667 ಬಿಪಿಎಲ್ ಕಾರ್ಡ್ ಆದಾಯ ತೆರಿಗೆ ಪಾವತಿ ಮಾಡಿದ ಹಿನ್ನೆಲೆಯಲ್ಲಿ 98,458 ಬಿಪಿಎಲ್ ಕಾರ್ಡ್ಗಳನ್ನ ಅನರ್ಹಗೊಳಿಸಲಾಗಿದೆ. ಜೊತೆಗೆ ಸುಮಾರು 4,036 ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿರೋದು ಸಹ ಪತ್ತೆಯಾಗಿದೆ. ಇನ್ನು ಆದಾಯ ಮಿತಿ ಹೆಚ್ಚಿಗೆ ಇರೋ ಹಿನ್ನೆಲೆ 10,09,478 ಬಿಪಿಎಲ್ ಕಾರ್ಡ್ಗಳನ್ನ ಅನರ್ಹಗೊಳಿಸಲಾಗಿದೆ. ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬದಿಂದ ಸುಮಾರು 1,59,319 ಮರಣ ಹೊಂದಿದ ಸದಸ್ಯರನ್ನ ಅನರ್ಹ ಮಾಡಲಾಗಿದೆ ಅಂತ ಕಳೆದ ತಿಂಗಳು ನಡೆದಂತಹ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಆಹಾರ ಇಲಾಖೆ ಮಾಹಿತಿಯನ್ನ ನೀಡಿತು. ಅನರ್ಹಗೊಂಡಂತಹ ಪಡಿತರ ಚೀಟಿ ಪೈಕಿ ಅಕ್ಟೋಬರ್ ವರೆಗೆ ಸುಮಾರು 3,63,664 ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಇನ್ನು ಸುಮಾರು 3,97,000 ಅನರ್ಹ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡುವ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಸೊ 6 ತಿಂಗಳಿಂದ ಪಡಿತರವನ್ನ ಪಡೆಯದೇ ಇರುವಂತಹ ಸುಮಾರು 2,75,647 ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಅಥವಾ ಅಮಾನತು ಮಾಡಲಾಗಿದೆ ಅಂತ ಇಲಾಖೆ ಮಾಹಿತಿಯನ್ನ ನೀಡಿದೆ. ಆದಾಯ ತೆರಿಗೆ ಪಾವತಿ ಮಾಡುವಂತಹ ಸುಮಾರು 50,462 ಪಡಿತರ ಚೀಟಿ, ಸರ್ಕಾರಿ ನೌಕರರ ಸುಮಾರು 2,964 ಬಿಪಿಎಲ್ ಕಾರ್ಡ್ ಮತ್ತು ಆದಾಯ ಮಿತಿ ಅಧಿಕ ಇರುವಂತಹ 34,591 ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಪಡಿಸಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಇಷ್ಟೇ ಅಲ್ಲ, ಕೆವೈಸಿ ಮಾಡದೇ ಇರೋ ಹಿನ್ನೆಲೆಯಲ್ಲಿ 13,44,072 ಅನರ್ಹ ಬಿಪಿಎಲ್ ಕುಟುಂಬ ಸದಸ್ಯರನ್ನ ಪತ್ತೆ ಮಾಡಿ ಈ ಪೈಕಿ 2,06,202 ಸದಸ್ಯರ ಹೆಸರನ್ನ ಈ ಕಾರ್ಡ್ ನಿಂದ ರದ್ದುಪಡಿಸಲಾಗಿದೆ. ಅರ್ಹರ ಬಿಪಿಎಲ್ ಕಾರ್ಡ್ ಅನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ರದ್ದು ಮಾಡಿಲ್ಲ.
ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ಗೆ ಬದಲಾವಣೆ ಮಾಡಲಾಗಿದೆ. ಇಲ್ಲಿ ಎಪಿಎಲ್ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡೋದಿಲ್ಲ. ಬಿಪಿಎಲ್ ಕಾರ್ಡ್ ಸಮಗ್ರವಾಗಿ ಪರಿಶೀಲನೆ ಮಾಡುವಂತೆ ಮತ್ತು ಅರ್ಹರಲ್ಲದವರನ್ನ ಎಪಿಎಲ್ಗೆ ಸೇರಿಸೋಕೆ ಸಿಎಂ ಸೂಚಿಸಿದ್ದಾರೆ. ಈ ಪರಿಷ್ಕರಣೆ ವೇಳೆ ಏನಾದ್ರೂ ಮಿಸ್ಟೇಕ್ಸ್ ಆದ್ರೆ ಬಿಪಿಎಲ್ ಕಾರ್ಡ್ ಪಡೆಯೋಕೆ ಮತ್ತೊಮ್ಮೆ ಅವಕಾಶವನ್ನ ನೀಡಲಾಗುತ್ತೆ ಅಂತ ಕೂಡ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಹೊಂದಿರುವವರು ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯಡಿ ಅಕ್ಕಿಯನ್ನ ಪಡೆದುಕೊಂಡ್ರೆ ಅವರಿಗೆ ದಂಡ ಕೂಡ ಹಾಕಲಾಗತ್ತೆ. ಪ್ರತಿ ಕೆಜಿ ಅಕ್ಕಿಗೆ 33 ರೂಪಾಯಿಗಳಂತೆ ದಂಡ ವಿಧಿಸಲಾಗತ್ತೆ. ದಂಡ ಪಾವತಿಗೆ ನಿರಾಕರಿಸಿದ್ರೆ ಕಾನೂನು ಕ್ರಮಕ್ಕೆ ಮುಂದಾಗಲಾಗತ್ತೆ ಅಂತ ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಯಾರಾದ್ರೂ ಸಹ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ಗಳನ್ನ ಪಡೆದಿದ್ರೆ ಅಂಥವರು ಕಾರ್ಡ್ಗಳನ್ನ ವಾಪಸ್ ಮಾಡೋಕೆ ಅವಕಾಶ ಕೂಡ ಇದೆ. ಕಾರ್ಡ್ದಾರರು ನಿಮ್ಮ ಸಮೀಪದ ಆಹಾರ ಇಲಾಖೆ ಕಚೇರಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ನಿಮ್ಮ ಕಾರ್ಡ್ಗಳನ್ನ ರದ್ದು ಮಾಡ್ಕೊಳ್ಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.